ಬಹು ದೊಡ್ಡ ಸುದ್ದಿಯನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿರೋದು. ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೊಂಡಿರೋದು 6 ವರ್ಷ. ಬಿಜೆಪಿಯಿಂದ ಮೊನ್ನೆ ಅಷ್ಟೇ ನೋಟಿಸ್ ಅನ್ನ ಬಿಜೆಪಿ ಶಿಸ್ತು ಸಮಿತಿ ನೀಡಿತ್ತು. ಅರವಿಂದ್ ಲಿಂಬಾವಳಿ, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪಗೆ ಈಗ ಟೆನ್ಷನ್ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆಯ ಮೂಲಕ ಹೈಕಮಾಂಡ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ನಡೆಸೋ ಹಾಗಿಲ್ಲ. ಯತ್ನಾಳ್ ಮೇಲೆ ಗನ್ ಇಟ್ಟು ಈಗ ಎಲ್ಲರಿಗೂ ವಾರ್ನಿಂಗ್ ಅನ್ನ ಹೈಕಮಾಂಡ್ ಕೊಟ್ಟಿದೆ. ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡಂತ ಅತೃಪ್ತರಿಗೆ ಟೆನ್ಷನ್ ಶುರುವಾಗಿದೆ. ಈಗ ಮೊನ್ನೆ ಅಷ್ಟೇ ನೋಟಿಸ್ ಅನ್ನ ಬಿಜೆಪಿಯ ಶಿಸ್ತು ಸಮಿತಿ ನೀಡಿತ್ತು. ಏನಂತ, ನೀವು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದೀರಾ, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ. ಯಾಕೆ ಅಂತಂದ್ರೆ ಹಲವು ಸಭೆಗಳನ್ನ ಅಲ್ಲಲ್ಲಿ ಗುಂಪು ಸೇರ್ಕೊಂಡು ಮಾಡ್ತಾ ಇದ್ದಿದ್ದು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಿಜೆಪಿ ಪಕ್ಷದಲ್ಲಿರುವಂಥವರಿಗೆ ಇದು ಯಾವ ಶಾಕಿಂಗ್ ಏನೂ ಅಲ್ಲ, ನಿರೀಕ್ಷಿತವಾಗೇ ಇತ್ತು. ಯಾವಾಗಾದರೂ ಏನಾದರೂ ಕ್ರಮ ತಗೊಳ್ತಾರೆ ಯತ್ನಾಳ್ ಅವರ ಮೇಲೆ, ಕಾರಣ ಅವರ ನಡವಳಿಕೆ ಆಗಿದೆ ಅಂತ ಹೇಳಿ. ಬಟ್ ಯತ್ನಾಳ್ ಅವರಿಗೆ ಒಂದು ಧೈರ್ಯ ಏನಿತ್ತು ಅಂತಂದ್ರೆ ತಮ್ಮನ್ನ ರಕ್ಷಣೆ ಯಾರಾದರೂ ಹೈಕಮಾಂಡ್ನಲ್ಲಿರುವಂಥವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಅವರಿಗಿತ್ತು. ಬಟ್ ಅದೆಲ್ಲವನ್ನ ಮೀರಿ ಹೈಕಮಾಂಡ್ ಈಗ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತಂದ್ರೆ ಒಂದು ಫಿಲ್ಟರ್ ಮಾಡುವಂತ ಹಂತಕ್ಕೆ ಬಿಜೆಪಿ ಈಗ ಮುಂದಾಗಿದೆಯಾ ಅಂತ ಹೇಳಿ. 2 ವರ್ಷ, 3 ವರ್ಷ, 4 ವರ್ಷದವರೆಗೂ ಕೂಡ ಸಮಯಾವಕಾಶವನ್ನ ಕೊಟ್ಟ ನಂತರ ಈಗ ಕರ್ನಾಟಕದತ್ತ ತಿರುಗಿ ನೋಡಿದ್ರ ಅಂತ ಬಿಜೆಪಿಯ ಹೈಕಮಾಂಡ್ನವರು. ಅರುಣ್, ಯತ್ನಾಳ್ ಅವರಿಗೆ ಒಟ್ಟು ಇದುವರೆಗೆ 3 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೊಟ್ಟಿರುವಂಥದ್ದು 2 ನೋಟಿಸು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ನಂತರ. ಯಾಕೆಂದರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ಮತ್ತು ರಾಜ್ಯಾಧ್ಯಕ್ಷ ಆಗುವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಯತ್ನಾಳ್ ಅವರು ವಿರೋಧ ಮಾಡಿದರು, ಜೊತೆಗೆ ಗುಂಪು ಕಟ್ಕೊಂಡು ಕೂಡ ವಿರೋಧ ಮಾಡಿದರು. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಿಜೇಂದ್ರ ಹೆಸರನ್ನ ಅನೌನ್ಸ್ ಮಾಡಿದಾಗ, ಫೈನಲ್ ಮಾಡಿದಾಗ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆ ಸಭೆಯನ್ನೇ ಒಂದು ರೀತಿಯಲ್ಲಿ ಬಹಿಷ್ಕಾರ ಹಾಕಿ ಹೋದಂಥವ್ರು. ಅಲ್ಲಿಂದನೇ ಅವರ ಚಟುವಟಿಕೆ ಶುರುವಾಯಿತು. ಅಲ್ಲಿಂದ ಈಚೆಗೆ ಸಭೆಗಳನ್ನ ಮಾಡುವಂಥದ್ದು, ವಿಜೇಂದ್ರ ವಿರುದ್ಧ ಹೇಳಿಕೆಗಳನ್ನ ಕೊಡುವಂಥದ್ದು, ನಾವು ವಿಜೇಂದ್ರ ಅವರು ಬೇಡ, ಹೈಕಮಾಂಡ್ ನೇಮಕ ಮಾಡಿದ್ರು ಕೂಡ ಅವ್ರನ್ನ ಬದಲಾಯಿಸಬೇಕು ಅನ್ನುವಂತಹ ಒತ್ತಾಯ ಹಾಕ್ಕೊಂಡೇ ಬಂದರು. ಈ ಮಧ್ಯೆ ಇದು ಅತಿರೇಕಕ್ಕೆ ಹೋದ ಸಂದರ್ಭದಲ್ಲಿ ಮೊದಲ ನೋಟಿಸ್ ಡಿಸೆಂಬರ್ನಲ್ಲಿ ಕೊಡ್ತಾರೆ, ಆ ನಂತರ ಜನವರಿನಲ್ಲಿ ಎಂಡಲ್ಲಿ ಕೊಡ್ತಾರೆ. 2 ನೋಟಿಸ್ ಕೊಡಲಾಗಿತ್ತು. 2 ನೋಟಿಸ್ಗೂ ಕೂಡ ಅವರು ಉತ್ತರ ಕೊಟ್ಟಿದ್ದರು. ಉತ್ತರ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಸೆಡ್ ಹೊಡೆದು ಹೇಳಿಕೆ ಕೊಟ್ಟಿದ್ದರು. ವಿಜೇಂದ್ರ ಯಡಿಯೂರಪ್ಪನವ್ರ ವಿರುದ್ಧನೂ ಕೂಡ ಹೇಳಿಕೆ ಕೊಟ್ಟಿದ್ದರು. ಕೊನೆಗೂ ಉತ್ತರ ಕೊಟ್ಟರು. ಮೊದಲ ಉತ್ತರ ತಗೊಂಡು ಸುಮ್ಮನೆ ಇತ್ತು ಹೈಕಮಾಂಡು. ಆ ನಂತರ ಅವ್ರ ಚಟುವಟಿಕೆ ಮತ್ತೆ ಜಾಸ್ತಿ ಮಾಡಿದ್ರು. ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು, ಸಭೆ ಮಾಡೋದು, ಜೊತೆಗೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡೋದು ಎಲ್ಲವೂ ಕೂಡ ಮಾಡ್ತಾಯಿದ್ರು. 2ನೇ ಶೋಕಾಸ್ ನೋಟಿಸ್ ಬಂದಾಗಲೂ ಕೂಡ ಅವರು ಉತ್ತರ ಏನೋ ಕೊಟ್ಟರು, ಆದರೆ ಬಹಿರಂಗವಾಗಿ ಒಪ್ಕೊಳ್ಳಿಲ್ಲ. ಕೊನೆಗೆ ಆ ಉತ್ತರವನ್ನು ಕೇಂದ್ರೀಯ ಶಿಸ್ತು ಸಮಿತಿ ಒಪ್ಪಲಿಲ್ಲ, ಅದನ್ನು ಒಂದು ರೀತಿಯಲ್ಲಿ ಹೋಲ್ಡ್ನಲ್ಲಿ ಇಟ್ಟಿತ್ತು. ಈಗ ಅದರ ಪರಿಣಾಮ ಹೈಕಮಾಂಡ್